ಇರುವೆಯ ಬಳಿಗೆ ಹೋಗು, ಅದರ ನಡತೆಯನ್ನು ನೋಡಿ ಜ್ಞಾನಿಯಾಗು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುತ್ತಾರೆ, ನಾವು ಈ ಒಂದು ಜೀವನವನ್ನು ಜೀವಿಸುವಾಗ ಅನಾವಶ್ಯಕವಾಗಿ ಚಿಂತಿಸಬೇಡಿ ಎಂದು. ಇದರರ್ಥ ಕೆಲಸ ಮಾಡಬೇಡಿ ಎಂದಲ್ಲ, ಬದಲಿಗೆ ಅತಿಯಾಗಿ ಆತಂಕ ಪಡಬೇಡಿ ಎಂದಾಗಿದೆ. ಆಕಾಶದ ಹಕ್ಕಿಗಳ ಉದಾಹರಣೆಯನ್ನು ಕೊಡುತ್ತಾ ಹೇಳುತ್ತಾರೆ, ಅವು ಧಾನ್ಯವನ್ನು ಕಣಜದಲ್ಲಿ ತುಂಬಿಡುವುದಿಲ್ಲ, ಹಾಗೆಂದು ಅವು ಸೋಮಾರಿಗಳು ಅಲ್ಲ. ಪ್ರತಿದಿನ ಮುಂಜಾನೆ ಅವು ಬೇಗನೆ ಎದ್ದು ತಮ್ಮ ಆಹಾರವನ್ನು ಹುಡುಕುತ್ತವೆ. ಅವು ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ, ತಮ್ಮ ಮರಿಗಳನ್ನು ಸಾಕಿ ಸಲಹುತ್ತವೆ. ಅವು ಕಷ್ಟಪಟ್ಟು ದುಡಿಯುತ್ತವೆ, ಆದರೆ ದೇವರು ನಮ್ಮನ್ನು ಸಲಹುತ್ತಾರೆ ಎಂಬ ಭರವಸೆಯನ್ನು ಹೊಂದಿರುತ್ತದೆ. ಪ್ರಿಯರೇ, ಇನ್ನೊಂದು ಕಡೆ ಬೈಬಲ್ನಲ್ಲಿ ನಾವು ಇರುವೆಗಳ ಮತ್ತೊಂದು ಉದಾಹರಣೆಯನ್ನು ನೋಡುತ್ತೇವೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ಹೀಗೆ ಓದುತ್ತೇವೆ, ಎಲೈ ಸೋಮಾರಿಯೇ, ಇರುವೆಯ ಬಳಿಗೆ ಹೋಗು, ಅದರ ನಡತೆಯನ್ನು ನೋಡಿ ಜ್ಞಾನಿಯಾಗು ಎಂದು. ಇರುವೆಗಳು ಅತ್ಯಂತ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡುತ್ತವೆ. ಅವು ಮುಂಚಿತವಾಗಿಯೇ ಸಿದ್ಧತೆ ನಡೆಸಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತವೆ. ಆದರೆ ಅವು ದಿನವಿಡೀ ಆತಂಕ ಪಡುವುದಿಲ್ಲ. ತಮ್ಮ ಮುಂದಿರುವ ಕೆಲಸವನ್ನು ನಂಬಿಕೆಯಿಂದ ಅವು ಮಾಡುತ್ತವೆ. ಯೇಸು ನಮ್ಮನ್ನು ಇದೇ ರೀತಿಯಲ್ಲಿ ಜೀವಿಸಲು ಕರೆಯುತ್ತಾರೆ. ನಿಷ್ಠೆಯಿಂದ ದುಡಿಯಿರಿ, ಪ್ರಾಮಾಣಿಕವಾಗಿ ಪ್ರಾರ್ಥಿಸಿರಿ ಮತ್ತು ಸಂಪೂರ್ಣವಾಗಿ ದೇವರನ್ನು ನಂಬಿರಿ. ಚಿಂತೆ ಮಾಡುವುದರಿಂದ ನಾವು ನಮ್ಮ ಜೀವಿತಾವಧಿಗೆ ಒಂದು ಕ್ಷಣವನ್ನು ಸಹ ಹೆಚ್ಚಿಸಲು ಸಾಧ್ಯವಿಲ್ಲ. ಆದರೆ ದೇವರ ಮೇಲಿನ ನಂಬಿಕೆಯು ನಮ್ಮ ಹೃದಯಕ್ಕೆ ಒಂದು ನೆಮ್ಮದಿಯನ್ನು ನೀಡುತ್ತದೆ. ನಿಮ್ಮ ಕೈಲಾದಷ್ಟು ಉತ್ತಮವಾಗಿ ಕೆಲಸ ಮಾಡಿ, ಉಳಿದಿದ್ದನ್ನು ದೇವರಿಗೆ ಒಪ್ಪಿಸಿರಿ. ನೆನಪಿಡಿ, ದೇವರು ಆತಂಕ ಪಡುವವರಿಗಲ್ಲ, ಬದಲಿಗೆ ತಮ್ಮ ಕರ್ತವ್ಯವನ್ನು ಮಾಡುತ್ತಾ ಆತನಲ್ಲಿ ಭರವಸೆ ಇಡುವವರಿಗೆ ಎಲ್ಲವನ್ನೂ ದಯಪಾಲಿಸುತ್ತಾರೆ. ಆಮೇನ್. ಹಲ್ಲೆಲೂಯಾ.